ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಈಗ ತಾನೇ ಮಾಡಿ ಹೋಗುವಾಗ ಈ ರೀತಿ ಅದ್ರ ಪಕ್ಕದಲ್ಲೇ ಈಗ ತಾನೇ ಪೂಜೆ ಮಾಡಿ ಈ ರೀತಿ ಕರ್ಪೂರದ ಕಸನ ಇಲ್ಲೇ ಎಸೆದು ಹೋಗೋದು, ಅದು ನಿಜವಾಗ್ಲೂ ಏನು ಏನು ಇದು ತೋರಿಸುತ್ತೆ ಅಂತೇಳಿ ಅರ್ಥನೇ ಆಗ್ತಾ ಇಲ್ಲ. ಸೊ ಎಷ್ಟು ಚೆನ್ನಾಗಿದೆ ಪರಿಸರ ಅಂತೇಳಿದ್ರೆ ನೀವೇ ಒಂದ್ಸಲ ನೋಡ್ಬೋದು. ಇಲ್ಲೇ ನೀರು ಹರಿತದೆ, ತುಂಬ ಅಂದರೆ ತುಂಬ ಸೈಲೆಂಟ್ ಆಗಿದೆ. ಯಾರನ್ನ ಬೇಕಾದರೂ ಇದು ಆಕರ್ಷಿಸ್ತದೆ ಈ ಜಾಗ. ಸೊ ನಮ್ಮ ಭಕ್ತಿ ಮತ್ತು ಪ್ರಾರ್ಥನೆಯ ಮಧ್ಯದಲ್ಲಿ ಈ ರೀತಿ ನಾವು ಮಾಡೋದು. ಹಾಗೆ ನೋಡಿ, ಈ ರೀತಿ ಫೋಟೋಗಳನ್ನು ಕೂಡ ಈ ರೀತಿ ಹಾಕಿ ಇದರಲ್ಲಿರೋ ಗ್ಲಾಸು, ಇದರಲ್ಲಿರೋ ಪ್ಲಾಸ್ಟಿಕ್ಕು, ಇದರಲ್ಲಿರೋ ಪೇಪರು ಎಲ್ಲೂ ಹೋಗಲ್ಲ, ಇಲ್ಲೇ ಪಕ್ಕದಲ್ಲಿರೋ ಈ ನಾಲೆಗೆ ಹೋಗುತ್ತೆ. ನಾಲೆ ಮೂಲಕ ನೀರು ಸೇರುತ್ತೆ. ಸೊ ನೋಡಿ, ಇಲ್ಲೆಲ್ಲ ಅದೇ ಪ್ಲಾಸ್ಟಿಕ್ಗೆ ಹರಡಿರೋದು. ಇವೆಲ್ಲ ಕೂಡ ಮೈಕ್ರೋ ಪ್ಲಾಸ್ಟಿಕ್ ಆಗಿ ನಮ್ಮ ಪಕ್ಕದಲ್ಲಿರೋ ಜಮೀನಿಗೆ ಬಂದು ಸೇರುತ್ತೆ. ಸೊ ದಯವಿಟ್ಟು ಭಕ್ತಿಯ ಭಾವದಲ್ಲಿರೋರು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಇದರಿಂದ ನಮ್ಮ ಹನುಮನಿಗೆ, ನಮ್ಮ ಭಗವಂತನಿಗೆ ನಿಜವಾಗ್ಲೂ ಮಾರಕ ಆಗೇ ಆಗುತ್ತೆ. ಸೊ ಈ ರೀತಿ ಪ್ರಾಚೀನ ಪುರಾತತ್ವ ದೇಗುಲಗಳನ್ನು, ದೇವರ ಜಾಗಗಳನ್ನು, ದೇವರ ಸನ್ನಿಧಿಯನ್ನು ಉಳಿಸಿಕೊಳ್ಳೋದಲ್ಲದೆ, ಕಾಪಾಡಿಕೊಳ್ಳೋದಲ್ಲದೆ ಕಸಮುಕ್ತವಾಗಿಸೋದು, ಅದನ್ನು ಶುದ್ಧವಾಗಿಟ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ದಯವಿಟ್ಟು ಏಕಬಳಕೆಯ ಯಾವುದೇ ರೀತಿಯ ಪ್ಲಾಸ್ಟಿಕ್ಗಳು ಪೂಜೆ ಸಾಮಗ್ರಿಗಳ ಜೊತೆಯಲ್ಲಿ ತಂದು ಇಂತಹ ಒಳ್ಳೆಯ ಪರಿಸರ ವ್ಯಾಪ್ತಿಯ ಮಧ್ಯದಲ್ಲಿ ಹರಡಿಸೋದು ಇಂದಿನಿಂದ ನಿಲ್ಲಿಸೋಣ. ಇನ್ನೊಬ್ಬರು ಮಾಡ್ತಾಯಿದ್ರು ಕೂಡ ಅದನ್ನು ತಡೆಯೋಕ್ಕೆ ಎಲ್ಲ ರೀತಿಯ ಪ್ರಯತ್ನನ ನಾವು ಮಾಡಲೇಬೇಕಾಗಿದೆ.